ಮೂವಿ ಫ್ಯಾನ್ಸ್ ಈ ವೀಕಲ್ಲಿ ಹಲವಾರು ಮೂವೀಸ್ಗಳು ರಿಲೀಸ್ ಆಗಿರೋ ಕಾರಣ ಸಿಕ್ಕಾಪಟ್ಟ ಟ್ರೈಲರ್ಗಳು ರಿಲೀಸ್ ಆಗ್ತಾ ಇದೆ. ಆದರೆ ಅದ್ರ ರಿವ್ಯೂ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆದರೆ ಈ ಟ್ರೈಲರು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ರಿಷಬ್ ಶೆಟ್ಟಿ ಸರ್ ಅವರು ಕಡೆಯಿಂದ ಈ ಮೂವಿನ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಟ್ರೈಟಲ್ಲು ನೋಡೋದಕ್ಕೆ ಸಖತ್ ಕ್ಯೂರಿಯಾಸಿಟಿ ಆಗಿದೆ. ಹಾಗೆ ಮೂವಿ ಹೆಸರು ಏನಂದರೆ ಲಾಫಿಂಗ್ ಬುದ್ಧ ಅಂತ. ಈ ಟ್ರೈಲರಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ಗಳು ತುಂಬ ಜನ ನೋಡ್ತಾ ಇದ್ದೀರಾ. ಈ ರಿವ್ಯೂಸ್ ಎಲ್ಲ ನಿಮಗೆ ಆನರ್ಸ್ ಅನಿಸ್ತಾ ಇದ್ದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟ್ರೈಲರ್ನ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 3 ಮಿನಿಟ್ಸ್ 10 ಸೆಕೆಂಡ್ ಇದೆ ಅಂತ ಅನ್ಬೋದು. ಈ ಟ್ರೈಲರ್ನ ಸ್ಟೋರಿ ವಿಚಾರಕ್ಕೆ ಬಂದರೆ, ನೀರೂರು ಅನ್ನೋ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಕಥಾನಾಯಕ ಗೋವರ್ಧನ್ ಅನ್ನೋರು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅನ್ಬೋದು. ಯಾವುದೇ ಕಠಿಣವಾದ ಕೆಲಸ ಆದರೂ ನಮ್ಮ ಗೋವರ್ಧನ್ ಸರ್ ಒಪ್ಪಿಸ್ರೆ ಅದನ್ನು ಈಸಿಯಾಗಿ ಫ್ಲೂಯೆಂಟ್ ಆಗಿ ಮುಗಿಸ್ಕೊಡ್ತಾರೆ ಅನ್ನೋದು ಆ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಾತಾಗಿರುತ್ತೆ. ಅದೇ ಸಮಯದಲ್ಲಿ ಒಂದು ಹೆಲ್ತ್ ಚೆಕಪ್ಗೋಸ್ಕರ ಹೈಯರ್ ಆಫೀಸರ್ಸ್ಗಳೆಲ್ಲ ಆ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ. ನಮ್ಮ ಗೋವರ್ಧನ್ ಅವರಿಗೆ ಒಂದು ಡಿಸ್ಮಿಸಲ್ ಆಫರು ಬರುತ್ತೆ ಅಂತ ಅನ್ಬೋದು. ಅದರಿಂದ ಹೇಗಾರ ಹಿಂಪರಿಬೇಕು ಅನ್ನೋ ಒಂದು ಸಮಸ್ಯೆಯಲ್ಲಿ ಇದ್ದಾಗ ಆ ಸ್ಟೇಷನಲ್ಲಿ ಒಬ್ಬ 8 ಜನ ಪೊಲೀಸ್ ಆಫೀಸರಿಗೆ ಸಮಸ್ಯೆ ಕೊಡ್ತಾ ಇರ್ತಾರೆ. ಆದರೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಮ್ಮ ಗೋವರ್ಧನ್ ಅವ್ರನ್ನೇ ಕರಿಬೇಕು ಅಂತ ಕಳಿಸ್ತಾರೆ. ಅದನ್ನು ಹೇಗೆ ನಮ್ಮ ಗೋವರ್ಧನ್ ಅವರು ಟ್ಯಾಕಲ್ ಮಾಡ್ತಾರೆ, ಹಾಗೆ ಕಥೆಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಏನಿರುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಾದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಆ ಕಳ್ಳನ ಕ್ಯಾರೆಕ್ಟ್ರು ನಮ್ಮ ದಿಗಂತ್ ಸರ್ ಮಾಡ್ತಾ ಇದ್ದಾರೆ. ಅದು ನನಗೆ ಕ್ಯೂರಿಯಾಸಿಟಿ ಆಗಿದ್ದು. ನನಗೆ ಇಷ್ಟ ಆಗಿದ್ದ ವಿಚಾರ ಅಂದರೆ ಆ ವಿಜುವಲೈಸೇಷನ್, ಆ ಲೈಟ್ ಸೆಟ್ಟಿಂಗ್ಸ್ಗಳು, ಹಾಗೆ ಯೂಸ್ ಮಾಡಿರೋ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು, ಆ ಟ್ರೈಲರ್ಗೆ ಎಲಿವೇಶನ್ಸ್ಗಳು ಸಿಕ್ಕಾಬಟ್ಟೆ ಚೆನ್ನಾಗಿ ಕೊಡ್ತಾ ಇತ್ತು ಅಂತ ಅನ್ಬೋದು. ಅದೇ ಸಮಯದಲ್ಲಿ ಆ ಸಾಂಗ್ ಒಂದು ರಿಲೀಸ್ ಮಾಡಿದ್ದಾರೆ, ಅದು ಕೇಳೋದಕ್ಕೆ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತ ಅನ್ಬೋದು. ಆ ಗ್ಲಿಮ್ಸ್ ಆಗಿ ಒಂದು ಟ್ರೈಲರಲ್ಲೂ ಯೂಸ್ ಮಾಡಿದ್ದಾರೆ. ಅದಂತೂ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತೀನಿ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಡೈಲಾಗ್ಸ್ಗಳು ಸ್ವಲ್ಪ ಹ್ಯೂಮರ್ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಿ ಸಖತ್ ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ದಾರೆ ಅಂತ ಅನ್ಬೋದು. ನನಗೆ ಆ ಡೈಲಾಗ್ಸ್ಗಳನ್ನ ಕೇಳ್ತಾ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಟ್ರೈಲರ್ ನೋಡ್ತಾ. ಹಾಗೆ ನನಗೆ ಇದರಲ್ಲಿ ಪಾತ್ರದ ವಿಚಾರಕ್ಕೆ ಬಂದರೆ, ಪ್ರಮೋದ್ ಶೆಟ್ಟಿ ಸರ್ ಅವರು ಸಿಕ್ಕಾಬಟ್ಟೆ ಯೂನಿಕ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು. ನೋಡೋದಕ್ಕೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಅನ್ಬೋದು. ಹಾಗೆ ನಮ್ಮ ದಿಗಂತ್ ಸರ್ ಅವರ ಪಾತ್ರನೂ ಅಷ್ಟೇ ಯೂನಿಕ್ ಆಗಿದೆ ಅನ್ನೋದು ಟ್ರೈಲರ್ ನೋಡ್ತಾ ಗೊತ್ತಾಗ್ತಾ ಇದೆ. ಹಾಗೆ ಹಲವಾರು ಪಾತ್ರಗಳು ಟ್ರೈಲರಲ್ಲಿ ನಮಗೆ ರಿವೀಲ್ ಮಾಡಿದ್ದಾರೆ. ಆದರೆ ಮೂವಿಯಲ್ಲಿ ಹೇಗಿರ್ಬೋದು ಅನ್ನೋದು ನನಗೆ ಆ ಇಂಟ್ರೆಸ್ಟ್ ಇನ್ನೂ ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ಅನ್ಬೋದು. ಅದರಲ್ಲಿ ಲವ್ ಸ್ಟೋರಿ ಆ್ಯಂಗಲ್ ಇದೆ, ಜೊತೆಗೆ ಸೀರಿಯಸ್ ಆಗೂ ಇದೆ ಅನ್ನೋದು ಕೆಲವೊಂದು ಅಂಶಗಳು ಟ್ರೈಲರಲ್ಲಿ ಬಿಟ್ಕೊಟ್ಟಿದ್ದಾರೆ. ಹಾಗೆ ಟ್ರೈಲರ್ ಎಡಿಟಿಂಗ್ ಸ್ಟೈಲು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ಅನ್ಬೋದು. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಲ್ಲ ವಿಚಾರಗಳು ಟ್ರೈಲರಲ್ಲಿ ತುಂಬಿಸಿದ್ರು ಅಂತ ಅನ್ಬೋದು. ಹಾಗೆ ಮೂವಿಯ ರಿಲೀಸಿಂಗ್ ಡೇಟು ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೇ 30ನೇ ತಾರೀಕು ಆಗಸ್ಟ್ಗೆ ರಿಲೀಸ್ ಆಗ್ತಾ ಇದೆ ಅಂತ ಅನ್ಬೋದು. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ನೋಡಿ. ಟ್ರೈಲರ್ ನೋಡಾದ್ಮೇಲೆ ನಿಮಗೇನು ಅನಿಸ್ತು ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ರಿವ್ಯೂ ನಿಮಗೆ ಆನರ್ಸ್ ಅನಿಸ್ತು ಅಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.